ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ. ನಾನು ಇವತ್ತು ಒಂದು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದೆರಡು ಬೌಲು ಅಕ್ಕಿ ಹಿಟ್ಟು ತೊಗೊಂಡೆ, 2 ಗ್ಲಾಸು. ಅಕ್ಕಿ ರೊಟ್ಟಿ ತುಂಬ ಥರದಲ್ಲಿ ಮಾಡ್ತಾರೆ. ಇದು ನಾನು ಮೊದಲು ಇನ್ನೊಂದು ಥರ ಮಾಡೋದು ಹಾಕಿದ್ದೀನಿ, ಆವಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದು ಸೇಮ್ ಚಪಾತಿ ಥರ ಮಾಡೋದು, ಲಟ್ಸೋದು. ಇದು ಮಾತ್ರ ಹಾಗಲ್ಲ. ಅದಕ್ಕೆ ನಾನು ಈರುಳ್ಳಿನ ಚೆನ್ನಾಗಿ ತುರ್ಕೊಂಡಿದ್ದೀನಿ, ಕ್ಯಾರೆಟ್ ಸಮೇತ ತುರಿದಿದ್ದೀನಿ. ಅಂದರೆ ಈಗ ಚಿಕ್ಕ ಮಕ್ಕಳು ತಿನ್ನುವಾಗ ಈರುಳ್ಳಿ ತಿನ್ನಲ್ಲವಲ್ಲ, ಹಾಗೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ, ಅಂದರೆ ತುರಿದಿರೋದು. ಆಮೇಲೆ ಈ ಕರಿಬೇವನ್ನು ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ 1-2 ಚಿಕ್ಕದಾಗಿ ಹಚ್ಚಿದ್ದೀನಿ, ಬಾಯಿ ಸಿಗುತ್ತೆ ಅಂತ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟು ಐಟಮ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತಾನೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ, ಸ್ವಲ್ಪ ಜೀರಿಗೆ ಕಾಳು ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾನೇ ಇರಬೇಕು. ಒಬ್ಬೊಬ್ಬರು ಏನು ಮಾಡ್ತಾರೆ, ಬಿಸಿ ನೀರು ಹಾಕಿಬಿಟ್ಟು ಇನ್ನೊಂದು ಥರ ನಾನು ಮಾಡ್ತೀನಿ. ಸೇಮು ಅಕ್ಕಿ ಹಿಟ್ಟಿಗೆ ಬಿಸಿ ನೀರು ಹಾಕಿಬಿಟ್ರೆ ಅದು ಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಲಟ್ಸ್ಬೋದು, ತಟ್ಟಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಇದು ಕೈಯಲ್ಲಿ ತಟ್ಟಬೇಕು ನೋಡಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರ್ತಿ ನೀರು ಹಾಕಬಾರ್ದು, ಅದಕ್ಕೆ ನೀರು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ನಾನು. ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ, ಯಾಕಂದರೆ ಈರುಳ್ಳಿ ಮತ್ತು ಇದು ಕ್ಯಾರೆಟು ಇದೆಲ್ಲ ತುರಿದು ಹಾಕಿದ್ದೀನಲ್ಲ. ಮೂಲಂಗಿ ಇದ್ರೂ ತುರಿದು ಹಾಕಿದ್ರು ಚೆನ್ನಾಗಿರುತ್ತೆ. ಇವಾಗ ಕುಕುಂಬರ್ನ ತುರಿದು ಹಾಕಿದ್ರು ಚೆನ್ನಾಗಿರುತ್ತೆ. ಇದೆಲ್ಲ ಮಿಕ್ಸ್ ಆಗಿದೆ. ಇವಾಗ ಅದು ಕ್ಯಾರೆಟು ರೆಡ್ ಆಗಿಬಿಟ್ಟಿತ್ತಲ್ಲ, ಹಾಗೆ ಕಲ್ಲರು ಚೇಂಜ್ ಆಯಿತು. ಇವಾಗ ಚಿಕ್ಕ ಉಂಡೆ ಮಾಡಿಬಿಟ್ಟು, ಹೋಳಿಗೆದು ಒಂದು ಸೀಟ್ ತೊಗೊಂಡಿದ್ದೀನಿ, ಹೋಳಿಗೆ ಮಾಡೋದು. ಅದು ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಸರ್ತಿ ನೀವು ತೊಗೊಂಡ್ರೆ ಸುಮಾರು ಟೈಮ್ ಬರುತ್ತೆ, ಅದೇನು ಹಾಳಾಗೋದಿಲ್ಲ. ಹಾಗೆ ತೊಳೆದು ಇಟ್ಕೋಬೋದು. ಈಗೆಲ್ಲ ಪ್ರೊವಿಷನ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲ ಬ್ಯಾಂಗಲ್ ಶಾಪಲ್ಲೆಲ್ಲ ಸಿಗುತ್ತೆ. ಆಯಿತು, ಎಲ್ಲ ತಟ್ಬಿಟ್ಟು ಇವಾಗ ಹೀಗೆ ನೋಡಿ, ಒಂದೇನು ಹಿಡಿಯೋದಿಲ್ಲ, ಏನೂ ಇಲ್ಲ, ಕೈ ಹಿಡಿಯೋದಿಲ್ಲ. ಆಮೇಲೆ ಸ್ವಲ್ಪ ನೀರು ಮುಟ್ಸ್ಕೋಬೇಕು. ಇವಾಗ ಸ್ವಲ್ಪ ಕೈಯಲ್ಲಿ ನೀರು ಮುಟ್ಸ್ಕೊಂಡು ಹಿಟ್ಟು ತೆಗೆದು ತಟ್ಟಬೇಕು. ಈಗ ಇದು ತುಂಬ ಗಮ್ಮಂತ ಜೀರಿಗೆ ಮತ್ತು ಈರುಳ್ಳಿ ಅಂದರೆ ಅದೇ ನೀರಿನ ಅಂಶ ಬಂದುಬಿಡುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕೋದು ಬೇಡ. ಹಂಗೆ ಕಲಿಸ್ಕೊಂಡು ಹೋದ್ರ ಮೇಲೆ 1 ಸ್ಪೂನು 2 ಬೇಡ, 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ರೋಸ್ಟ್ ಮಾಡಿಬಿಟ್ರೆ ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ಮುಗ್ದೇ ಹೋಯ್ತು ನೋಡಿ. ಹಾಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಟೇಸ್ಟಿಯಾಗಿ, ಈಸಿಯಾಗಿ, ಖುಷಿಯಾಗಿ ತಿಂತಾರೆ. ನೀವು ಒಂದು ಸರ್ತಿ ಮಾಡಿ ನೋಡಿ. ಇಲ್ಲಾದರೆ ನಂದು ಹೇಗಾಯ್ತಂತ ಒಂದು ಕಮೆಂಟ್ಸ್ ಹಾಕಿ. ಇವಾಗ ಆಯಿತು, ಮುಗ್ದೇ ಹೋಯಿತು ಅಕ್ಕಿ ರೊಟ್ಟಿ ಶೇಂಗಾ ಚಟ್ನಿ ಮಾಡಿದ್ದೆ. ಮತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಕಾಯ್ತಾ ಇರಿ.